ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಸವಾಂಜಲೀಸ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ 5:30 ಬ್ಲಾಗ್ನ ಸ್ಟಾರ್ಟ್ ಮಾಡತ್ತಿದ್ದೆ ರೀ. ನನ್ನ ಮಗಳು 5:30 ಎದ್ದಾಳ್ರಿ. ಆಕಿಗೆ ತೊಗೊಂಡು ಇಲ್ಲಿ ವಿಂಡೋ ಹತ್ರ ಕೂತ್ಕೊಂಡು ಅವಳು ಆಟ ಆಡ್ಲತ್ತಾಳ್ರಿ. ಹೊರಗಡೆ ನೋಡ್ಕೋತಾ ಹಾಗೆ ಅವಳ ಜೊತೆ ಆಟ ಆಡ್ಕೋತಾ ಕೂತ್ಕೊಂಡಿದ್ದೆ ರೀ. ಹೊರಗಂತೂ ಫುಲ್ ಅಂದರೆ ಫುಲ್ ಮಂಜು ಇತ್ತು ರೀ. ಹಾಗೆ ಸುಮ್ಮನೆ ಅವಳ ಜೊತೆ ಆಟ ಆಡ್ಕೋತಾ ಕುಂತು ಈಗ ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ಕುಡಿಯಮಂತ ಬಿಸಿನೀರು ಕುಡಿಲಕ್ಕ ಬಂದಿದೆ ರೀ. ಸ್ವಲ್ಪ ಉಗುರ್ದು ಹೆಚ್ಚಿಗಿರುವ ಬಿಸಿನೀರನ್ನು ಶಿಫ್ಟ್ ವೈಸ್ ಆಗಿ ಕುಡಿಲತ್ತೀವಿ ರೀ. ಹಾಗೆ ಇಲ್ಲಿ ನಮ್ಮ ಮನೆ ಬಾಜು ರೀ ಬೋರ್ವೆಲ್ ಹಾಕ್ಲತ್ತೀವಿ ರೀ. ಹಾಗೆ ಅದನ್ನು ನೋಡ್ಕೋತಾ ಸೌಂಡ್ ಅಂದರೆ ತುಂಬ ಸೌಂಡ್ ಹೊಂಟಿತ್ತು ರೀ. ಅದಕ್ಕೆ ವಿಡಿಯೋ ಎಲ್ಲ ಮ್ಯೂಟ್ ಮಾಡಿದೆ ರೀ. ಹಾಗೆ ನೀರನ್ನ ಕುಡಿದ್ಬಿಟ್ಟು ಈಗ ಹಸ್ಬೆಂಡು ಟಿಫನ್ ಲಂಚ್ ಬಾಕ್ಸ್ ಒಯ್ಯಲ್ಲ ಅಂದಿರಿ. ಅದಕ್ಕೆ ಮನೆಗೆ ಟಿಫನ್ ಮಾಡಿ ಹೋಗ್ತೆ ಅಂದಿರು. ಅದಕ್ಕೆ ದಮ್ಮನ ರವೆ ಉಪ್ಪಿಟ್ಟು ಮಾಡತ್ತಿದೆ ರೀ. ಅದು ದಮ್ಮನ ರವೆ ರೀ ಒಂದು ಬಟ್ಲಾಗ್ರಿ ಒಂದು ಬಟ್ಲಷ್ಟು ದಮ್ಮನ ರವೆ ತಗೊಂಡು ಅದು ಚೆಂದ ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕ್ರಿ. ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ತೆಕ್ಕೊಂಡು ಅದೇ ಪ್ಲೇಟ್ಗೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಎಣ್ಣೆ ಸ್ಪೂನ್ ಇರ್ತದಲ್ಲ ರೀ, ಅದ್ರಾಗ ಅದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಬರೀ ಕಟ್ ಮಾಡಿ ಇಟ್ಕೊಳ್ಳೋಂಥ ಈರುಳ್ಳಿ ಹಾಕ್ಕೋಬೇಕ್ರಿ. ಈರುಳ್ಳಿನೂ ಚೆಂದಾಗಿ ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ಚೆಂದಾಗಿ ಫ್ರೈ ಆದಮೇಲೆ ಶೇಂಗಾ ಹಾಕ್ಕೋಬೇಕ್ರಿ. ಶೇಂಗಾನು ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಮಾಡಿ ಇಟ್ಕೊಳ್ಳೋಂಥ ಶೇಂಗಾನೇ ಹಾಕ್ಕೊಂಡಿದ್ದೀರಿ. ಅದಕ್ಕೆ ಜಾಸ್ತಿ ಏನು ಫ್ರೈ ಮಾಡಕ್ಕೆ ಹತ್ತಿಲ್ಲ ರೀ. ಆಮೇಲೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಟೊಮಟ ಹಾಕ್ಕೊಂಡಿದ್ದೆ ರೀ. ಏನು ಭೀ ಹೆಚ್ಚಿಗೆ ತರಕಾರಿ ಏನು ಹಾಕ್ಲತ್ತಿಲ್ಲ ರೀ, ಜಸ್ಟ್ ಟೊಮಟ ಅಷ್ಟೇ ರೀ. ಟೊಮಟ ಹಾಕ್ಕೊಂಡಿದ್ದೀರಿ. ಟೊಮಟ ಭೀ ಸಾಫ್ಟ್ ಆದಮೇಲೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೋಬೇಕ್ರಿ. ಅದು ತೊಗೊಂಡು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲನೂ ಎಣ್ಣೆಯಲ್ಲಿ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಆದಮೇಲೆ ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಅರಿಶಿನ ಎಲ್ಲನೂ ಫ್ರೈ ಮಾಡ್ಕೋಬೇಕ್ರಿ. ಮತ್ತೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾ ಒಂದು ಬೌಲಿಗೆ 1 ಗ್ಲಾಸ್ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ರೀ. ಅದ್ರ ಮೇಲೆ ಇನ್ನೊಂದು ಅರ್ಧ ಲೋಟಕ್ಕಿಂತ ಕಡಿಮೆ ನೀರು ಹಾಕ್ಕೊಂಡಿದ್ದೆ ರೀ. ಅದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಕುದಿಸ್ಕೋಬೇಕ್ರಿ. ಅದು ಚೆಂದ ಹೆಸರು ಬರಬೇಕ್ರಿ. ಕುದಿಸ್ಕೋಬೇಕ್ರಿ ಚೆಂದ. ಅದು ಹಿಂಗೆ ಉಪ್ಪು ಎಲ್ಲ ಕಡೆ ಹಿಂಗೆ ಚೆಂದ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ನಾವು ಬೇಕಾದ್ರೆ ಹಾಕ್ಕೊಂಡು ಈ ಥರ ಕುದಿಸ್ಕೋಬೇಕ್ರಿ. ಈ ಥರ ಕುದಿ ಬಂದ ಮೇಲೆ ಒಂದು ಗಂಟು ರವೆ ಹಾಕ್ಬಾರ್ದಂದ್ರು ಈ ಥರ ಒಂದು ಕೈಲಿಂದ ಸೌಟ್ ಆಡಿಸ್ಕೊತಾ ಇನ್ನೊಂದು ಕೈಲಿಂದ ರವೆ ಹಾಕ್ಕೊತಾ ಈ ಥರ ಅಳಗಿಸ್ಬೇಕ್ರಿ. ಅಳಗಿಸಿದಾದ್ಮೇಲೆ ಚೆಂದ ಎಲ್ಲ ಹೊಂದ್ಕೊಂಡಿದ್ದಾದ್ಮೇಲೆ ಲೋ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕ್ರಿ. ಬೇಯಿಸ್ಕೊಂಡ್ರೆ ಟೇಸ್ಟಿ ಆದಂಥ ಉಪ್ಪಿಟ್ಟು ರೆಡಿ ಆಗ್ತದೆ ರೀ. ಹೆಚ್ಚಿಗೆ ಏನು ತರಕಾರಿ ಹಾಕೋದೇ ಹತ್ತಲ್ಲ ರೀ. ಸಿಂಪಲ್ ಆಗಿ ಆಯ್ತದೆ ರೀ, ಟೇಸ್ಟಿಯಾಗಿ ಭೀ ಆಯ್ತದೆ ರೀ. ಈ ಥರ ಆಯ್ತದೆ ರೀ. ಆಮೇಲೆ ಕಟ್ ಮಾಡಿ ಇಟ್ಕೊಂತ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ರೀ. ಇದೆಲ್ಲ ಆಗಿದ್ಮೇಲೆ ಹಸ್ಬೆಂಡ್ಗೆ ಟಿಫನ್ ರೆಡಿ ಮಾಡಿಟ್ಟಿದ್ದೆ ರೀ. ಆಮೇಲೆ ಟಿಫನ್ ರೆಡಿ ಆದಮೇಲೆ ಈ ಕಡೆ ಮನೆಯೆಲ್ಲ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಗುಡಿಸ್ಕೊಂಡಿದ್ದೆ ರೀ. ಹುಡ್ಕೊಂಡಿದ್ದೆ ರೀ. ಕಸನೆಲ್ಲ ಚೆನ್ನಾಗಿ ಕ್ಲೀನಾಗಿ ಹುಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ನನ್ನ ಮಗಳಿಗೆ ಅಂತ ಕ್ಯಾರೆಟ್ ಪ್ಯೂರಿ ಮಾಡ್ಲತ್ತಿದ್ದೆ ರೀ. ಕ್ಯಾರೆಟ್ ಪ್ಯೂರಿ ಹೆಂಗೆ ಮಾಡತ್ತಿದೆ ಅಂತ ನೋಡಂಬರ್ರಿ. 8 ತಿಂಗಳು ಮಕ್ಕಳಿಗೆ ತಿನ್ನಿಸ್ಬೋದ್ರಿ ಆರಾಮಾಗಿ. ಒಂದು ಕ್ಯಾರೆಟ್ ತೊಗೊಂಡಿದ್ದೆ ರೀ. ತೊಳೆದ್ಬಿಟ್ಟು ಸಪ್ಪಿನೆಲ್ಲ ತೆಗೆದು ಕಟ್ ಮಾಡತ್ತಿದ್ದೆ ರೀ. ಒಂದು ಕ್ಯಾರೆಟ್ ತೊಗೊಂಡು ಅದು ಸಪ್ಪೆಲ್ಲ ತೆಕ್ಕೊಂಡ್ಬಿಟ್ಟು ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೊಳತ್ತಿದ್ದೆ ರೀ. ಈ ಥರ ಚಿಕ್ಕ ಸ್ಲೈಸ್ ಆಗಿ ನೋಡತ್ತಿರ್ಬೇಕ್ರಿ ನೀವು. ಈ ಥರ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದು ಕುದಿಸ್ಕೋಬೇಕ್ರಿ. ಒಂದು
ಒಂದು ಸಾಫ್ಟ್ ಆಗೋವರೆಗೂ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ರೀ. ಅದಾದಮೇಲೆ ನನ್ನ ಮಗಳಿಗೆ ತಿನ್ನಿಸ್ಲತ್ತಿದ್ದೆ ರೀ. ಒಟ್ಟ ತಿನ್ಸ್ಬಿಡಲ್ಲ ನೋಡ್ರಿ, ಹಠ ಅಂದ್ರೆ ಹಠ ಮಾಡತ್ತಾಳ್ರಿ, ಅವಳೇ ತಿಂತಾಳಂತ್ರಿ, ಕಸ್ಕೊಳತ್ತಾಳ್ರಿ. ಅದಕ್ಕೆ ಕೈ ಹಿಂಗೆ ಫಿಟ್ ಹಿಡಿದು ತಿನ್ನಿಸ್ಲತ್ತಿದ್ದೆ ರೀ. ಅದು ಫಾಸ್ಟ್ ಫಾರ್ವರ್ಡ್ ಮಾಡಿದೆ ರೀ, ಫಾಸ್ಟ್ ಏನು ತಿನ್ನಿಸ್ಲತ್ತಿಲ್ಲ, ಅದು ಫಾಸ್ಟ್ ಫಾರ್ವರ್ಡ್ ಮಾಡಿದೆ ರೀ. ಅದಕ್ಕೆ ಹಂಗೆ ಕಾಣತ್ತದ ರೀ. ಫಾಸ್ಟ್ ತಿನ್ನಿಸ್ಲತ್ತೀರಿ, ಅಷ್ಟು ಹಂಗೆ ಫಾಸ್ಟ್ ತಿನ್ನಿಸ್ಬಾರ್ದು ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗೆ. ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಹಠ ಮಾಡತ್ತಿಳು, ಸ್ವಲ್ಪ ಹೊತ್ತು ಆಟ ಆಡಿಸಿ ಸ್ನಾನ ಮಾಡಿಸಿ ಮಲಗಿಸಿದಾದ್ಮೇಲೆ ಮಧ್ಯಾಹ್ನ ಅಡುಗೆ ಇದ್ರಿ. ಮೆಂತಿ ಪಲ್ಯ ಮಾಡತ್ತಿದ್ದೆ ರೀ. ನೀನು ಮೆಂತಿ ಪಲ್ಯ ತಂದಿರ್ರಿ, ಅದು ನಿನ್ನೆ ಸೋಸ್ಕೊಂಡು ಇಟ್ಕೊಂಡಿದ್ದೆ ರೀ, ಕಡ್ಕೊಂಡು ಇಟ್ಕೊಂಡು ಇವತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳತ್ತಿದ್ದೆ ರೀ. ಆಮೇಲೆ ಒಂದು ಚಿಕ್ಕದಾಗಿ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಆ ಪಲ್ಯ ಮಾಡೋದು ಹೆಂಗಂತ ನೋಡಂಬರ್ರಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೆ ರೀ. ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಭೀ ಹಾಕೊಳತ್ತಿದ್ದೆ ರೀ. ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ ಚಂದ. ಅಲ್ಲ ಬೆಳಗಡೆ ಪೇಸ್ಟ್ ಹಾಕ್ಕೋಬೇಕು ರೀ. ನನ್ನ ಬಳಿ ಖಾಲಿ ಆಗಿತ್ತಂತ ನಾನು ಹಾಕಿಲ್ಲ ರೀ ಅಲ್ಲ ಬೆಳಗಡೆ ಪೇಸ್ಟು. ಅಲ್ಲ ಬೆಳಗಡೆ ಪೇಸ್ಟ್ ಭೀ ಹಾಕ್ಕೋಬೇಕು ರೀ. ಈ ಮೆಂತ್ಯ ಪಲ್ಯ ಜೊತೆ ಚಪಾತಿ, ಜೋಳದ ರೊಟ್ಟಿ ಇದ್ರೆ ಚಂದ ಇರ್ತೈತೆ ರೀ. ನಮ್ಮಲ್ಲಿ ಹಿಟ್ಟಿಲ್ಲ, ನಾ ಜೋಳದ ರೊಟ್ಟಿ ಮಾಡಿಲ್ಲ, ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ರೀ. ಹಾಕ್ಕೊಂಡು ಈಗ ಈರುಳ್ಳಿ ಸಾಫ್ಟ್ ಆದ್ಮೇಲೆ ಕಟ್ ಮಾಡಿ ತೊಳೆದಿಟ್ಕೊಂಡಂಥ ಮೆಂತ್ಯ ಪಲ್ಯ ಹಾಕೋಬೇಕು ರೀ. ಮೆಂತ್ಯ ಸಾಫ್ಟ್ ಹಾಕೋಬೇಕು ರೀ. ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ಚಣಿಗೆ ಬೇಳೆ ಹಾಕ್ಕೊಂಡಿದ್ದೆ ರೀ. ಸ್ವಲ್ಪ ಹಂಗೇನು ಮಾಡ್ಕೊತಾರ, ನಾನು ಸ್ವಲ್ಪ ಚಣಿಗೆ ಬೇಳೆ ಹಾಕ್ಕೊಂಡಿದ್ದೆ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ, ಚಿಟಿಕೆಯಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆಯ್ತದೆ ರೀ ಅದು ಪಲ್ಯ. ಸ್ವಲ್ಪ ಒಂದು ಸೂಡು ಇದ್ದಿದ್ದು ಅರ್ಧ ಸೂಡೆ ಆಯ್ತದೆ ರೀ ಅಷ್ಟೇ ರೀ. ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಕೊಂಡ್ರೆ ನೋಡಿರಿ ಇಷ್ಟೇ ಒಂದು ಬಟ್ಲಷ್ಟೇ ಆಯ್ತು ರೀ ಪಲ್ಯ. ಅದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ಒಂದು 2-3 ಹನಿ ಅಷ್ಟು ನೀರು ಹಾಕ್ಕೊಂಡಿದ್ದೆ ರೀ. 2-3 ಹನಿಯಷ್ಟು ನೀರು ಹಾಕ್ಕೊಂಡು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಮೆಂತ್ಯ ಪಲ್ಯ ಟೇಸ್ಟಿಯಾದಂಥ ಮೆಂತ್ಯ ಪಲ್ಯ ರೆಡಿ ಆಗ್ತದೆ ರೀ. ಅದ್ರ ಸರಿ ಚಪಾತಿ ಬೇಯಿಸ್ಕೊಂಡಾದ್ಮೇಲೆ ಈ ಥರ ಪಲ್ಯ ರೆಡಿ ಐತಿ ರೀ. ಮೆಂತ್ಯ ಪಲ್ಯ ಜೊತೆ ಚಪಾತಿ ಮಾಡಿದ್ರಿ. ಇದು ಮಧ್ಯಾಹ್ನದ ಲಂಚ್ ಐತಿ ರೀ. ಹೆಂಗಿತ್ತು ಅಂತ ನಾನು ವಿಡಿಯೋ ತಿಳಿಸಿ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡತ್ತಿದ್ದೆ ರೀ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.